ಪ್ಲೇ ಸ್ಟೋರ್ ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಜಲಸಿರಿ ಇಲ್ಲಿದೆಯಲ್ಲ, ಜಲಸಿರಿ ಆ್ಯಪನ್ನು ಓಪನ್ ಮಾಡಿಕೊಂಡು ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡೋದರಿಂದ ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ. ಓಪನ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ. ಲೊಕೇಶನ್ನು, ಕ್ಯಾಮ್ರಾ, ಸ್ಟೋರೇಜ್ ಅನ್ನೋದು, ಕಂಟಿನ್ಯೂ ಅನ್ನೋದು ಕ್ಲಿಕ್ ಮಾಡಬೇಡಿ. ಕಂಟಿನ್ಯೂ ವಿತೌಟ್ ಪರ್ಮಿಷನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕ್ವಿಕ್ ಪೇ ಅಂತ ಇದೆಯಲ್ಲ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ULB ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯಾವ ಊರಿನ ಅಂತ ಮಾಡಿದ್ದೀನಿ, ನಮ್ಮ ಊರು ಯಾವುದು ಅನ್ನೋದು ಸೆಲೆಕ್ಟ್ ಮಾಡೀನಿ. ನೆಕ್ಸ್ಟ್ ಕೆಳಗಡೆ ಬಳಕೆದಾರರ ಸಂಖ್ಯೆ ಅನ್ನೋದು ಇದೆಯಲ್ಲ ಅಲ್ಲಿ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಕೆಳಗಡೆ RR ಸಂಖ್ಯೆ ಅನ್ನೋದು ಇದೆಯಲ್ಲ ಅಲ್ಲಿ ಬಿಲ್ಲಲ್ಲಿ ಇರುವ RR ಸಂಖ್ಯೆ ಅನ್ನೋ ನಂಬರನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಸರ್ಚ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಿಲ್ ಯಾರ ಹೆಸರಿಗೆ ಇದೆ, ಅಮೌಂಟ್ ಎಷ್ಟಿದೆ ಅನ್ನೋದೆಲ್ಲ ತೋರಿಸುತ್ತೆ. ಇಲ್ಲಿ ನಿಮಗೆ ಯಾವ ಡೇಟಿಗೆ ಅಮೌಂಟನ್ನು ಕಟ್ಟಬೇಕು ಅನ್ನೋದು. ಇಲ್ಲಿ ಮೊಬೈಲ್ ನಂಬರ್ ಮತ್ತೊಮ್ಮೆ ಹಾಕಿ. ನೆಕ್ಸ್ಟ್ ಬಿಲ್ ಯೂಸಿಂಗ್ ಪೇ ಗೌರ್ಮೆಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಅಮೌಂಟ್ ಎಷ್ಟು ಕಟ್ಟಬೇಕು ಅನ್ನೋದು ಇದರಲ್ಲಿ ಆ್ಯಡ್ ಆಗಿರುತ್ತೆ. ಇಲ್ಲಿ ಬಿಲ್ಲನ್ನು ಪೇ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಕ್ರೆಡಿಟ್ ನಂಬರು, ಕ್ರೆಡಿಟ್ ಕಾರ್ಡನ್ನು ಹಾಕಿದ್ರೂ ಕೂಡ ನಾವು ಬಿಲ್ಲನ್ನು ಪೇ ಮಾಡ್ಬೋದು. ಇಲ್ಲವಾದರೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI, ವ್ಯಾಲೆಟ್ಟು, ಆಮೇಲೆ RTGS ಇದ್ರ ಮುಖಾಂತರನಾದರೂ ಕೂಡ ನಾವು ಬಿಲ್ಲನ್ನು ಪೇ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೆಟ್ ಬ್ಯಾಂಕಿಂಗ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಬ್ಯಾಂಕಿನ ಹೆಸರನ್ನು ತೋರಿಸುತ್ತೆ, ಯಾವ ಬ್ಯಾಂಕ್ ಅನ್ನೋದು ಕ್ಲಿಕ್ ಮಾಡಿಕೊಂಡು. ನಮ್ಮದು ಕೆನರಾ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್